ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2012 ಮಾಡಲು ಒಂದು ಮಾರುತಿ ಸುಜುಕಿ ರಿಡ್ಜ್ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇನ್ನು ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಕಾಲ್ ಮಾಡೋಕ್ಕೋಗ್ಬೇಡಿ, ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಗಾಡಿದು ರಿಡ್ಜ್ ಅಲ್ವಾ? ರಿಡ್ಜ್ 2012. ಎಲ್.ಎಕ್ಸ್.ಐ ವಿಎಕ್ಸ್ ಸರ್ದು? ಅದು LXI ಆದ್ರೆ ಎಲ್ಲ ಇದೆ ಅದರಲ್ಲಿ. ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ, AC ಇದೆ, ಎಲ್ಲ ಇದೆ. ಓಕೆ. 2012? 2012. ಓನರ್ ಎಷ್ಟಾಗಿದೆ ಸರ್? ಓನರ್ ನಾನು 4ನೇ ಅವನು. ಕಿಲೋಮೀಟ್ರ್ ಎಷ್ಟು ಹೊಡಿ ಸರ್? ಕಿಲೋಮೀಟ್ರ್ 1.25. 1.25 ಲಕ್ಷ. 1.25. ಓಕೆ. ಟೈರ್ಗಳು? ಟೈರ್ಗಳು 50% ಇದೆ. ಆ ಟೈಮಲ್ಲಿ ಸ್ವಲ್ಪ 80% ಇತ್ತು, ಈಗ 50% ಇದೆ. ಓಕೆ. ಗಾಡಿದು ಡಾಕ್ಯುಮೆಂಟ್ಸು ರನ್ನಿಂಗ್ ಇದಾವ? ಎಲ್ಲ ರನ್ನಿಂಗ್ ಇದೆ, ಎಲ್ಲ ಅಪ್ಡೇಟ್ ಇದೆ. ಇನ್ಸೂರೆನ್ಸ್ ಏಪ್ರಿಲ್ ತನಕ ಇರಬೇಕು. ಮತ್ತು ಇದು ಇದು ಇದೆಲ್ಲ ನಿಮ್ಮ ಇದು ಇನ್ಸೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಓಕೆ. ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಅಲ್ಲ, ಡೀಸೆಲ್. ಡೀಸೆಲ್ ಅಂದರೆ ವಿಡಿಯೋ ಏನದು? ಡೀಸೆಲ್. ಇದು 23-20 ಲಾಂಗಲ್ಲಿ ಹೈವೇಲಿ 23 ಕೊಡುತ್ತೆ ಮೈಲೇಜ್. ಒಳ್ಳೆ ಮೈಲೇಜ್ ಇದೆ ಗಾಡಿ. ಓಕೆ. ಓಕೆ. ಗಾಡಿ ಇಂಜಿನ್ ಎಲ್ಲ ಓಕೆ ಇದೆಯಾ? ಎಲ್ಲ ಅಪ್ಡೇಟ್ ಇದೆ ಸರ್, ಎಷ್ಟು ಅಪ್ಡೇಟ್ ಇದೆ. ಎಲ್ಲ ಅಪ್ಡೇಟ್ ಮಾಡಿ ಇಟ್ಟಿದ್ದೇನೆ, ಏನಿಲ್ಲ. ₹1 ಒಂದು ಪಿನ್ ಪಾಯಿಂಟ್ ಕೆಲಸ ಇಲ್ಲ. ಏನೋ ಸ್ವಲ್ಪ ಇದು ಕಮಿಟ್ಮೆಂಟ್ ಇಂತು ಹಂಗಾಗಿ ಕೊಡ್ತಾ ಇರಲಿಲ್ಲ. ಲಾಸ್ಟ್ ಟೈಮ್ ಒಮ್ಮೆ ಕೊಡ್ಬೇಕಂತ ಕಳಿಸಿದ್ದೆ, ಬೇಡ ಗಾಡಿ ತೆಗೆಯೋಣಂತ, ಮತ್ತೆ ಬೇಡ ಇದೇ ಇರಲಿ ಅಂತೇಳಿ ಇಟ್ಕೊಂಡೆ. ಓಕೆ. ಇವಾಗ ಸ್ವಲ್ಪ ಕಮಿಟ್ಮೆಂಟ್ ಇಂದ ಕಾರಣ ಕೊಡ್ತಾ ಇರೋದು ಅಷ್ಟೇ, ಬೇರೆ ಏನಿಲ್ಲ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವ? ಎಲ್ಲ ಅಪ್ ಟು ಡೇಟ್ ಇದೆ, ಒರಿಜಿನಲ್ ಇದೆ, ಎಲ್ಲ ಅಪ್ ಟು ಡೇಟ್ ಇದೆ. ಯಾವುದು ಏನು ಪಿನ್ ಪಾಯಿಂಟ್ ಇದೆ ವರ್ಕ್ ಕೆಲಸನೂ ಇಲ್ಲ. ತಗೊಂಡೋಗಿ ಡೀಸೆಲ್ ಹಾಕಿ ಓಡಿಸೋದು ಆ ಟೈಪಲ್ಲಿ ಇದೆ. ಸ್ವಲ್ಪ ಫ್ರಂಟ್ ಬಂಪರಲ್ಲಿ ಒಂದು ಸ್ವಲ್ಪ ನಾಯಿ ಹೊಡೆದು ಒಂದು ಸ್ವಲ್ಪ ಬಂಪರ್ ಸ್ವಲ್ಪ ಒಂದು ಕ್ರ್ಯಾಕ್ ಟೈಪ್ ಇಲ್ಲ ಅಷ್ಟೇ. ಓಕೆ. ಗಾಡಿ ಇರೋದಿಲ್ಲ ಸರ್ ಇದು? ಈಗ ಇರೋದು ಮನೆ ಇರೋದು ಇದು ಬಂಟ್ವಾಳ ಟು ಬೆಳ್ತಂಗಡಿ ರೂಟಲ್ಲಿ, ಧರ್ಮಸ್ಥಳ ರೂಟಲ್ಲಿ ಇರೋದು. ಆದ್ರೆ ವೀಕಲಿ ಒಮ್ಮೆ ಅಲ್ಲಿ ಇರುತ್ತೆ, ಬಾಕಿ ಟೈಮಲ್ಲಿ ನಾನು ಇಲ್ಲಿ ಒಂದು ಕಂಪನಿ ಇರೋದು ಮೂಡುಬಿದ್ರೆ, ಕಾರ್ಕಳ ಮೂಡುಬಿದ್ರೆ ರೂಟಲ್ಲಿ ಅಲ್ಲೇ ಇರುತ್ತೆ. ಯಾರು ಪಾರ್ಟಿ ಬರ್ದಾದ್ರೆ ಅವ್ರಿಗೆ ಫೋನ್ ಮಾಡಿ ಬಂದ್ರೆ ಆಯ್ತು ಅಷ್ಟೇ. ಈ ಫೋನ್ ಹೊಡೆದ್ರೆ ನಂಬರ್ ಹೊಡೆದು ಎಲ್ಲಿದ್ದೀರಾ ಅಂತ ಕೇಳ್ಕೊಂಡು ಬಂದ್ರೆ ಆಯ್ತು ಅಷ್ಟೇ. ಓಕೆ. ಆಲ್ಮೋಸ್ಟ್ ನೀವು ಮೂಡುಬಿದ್ರೆ ಸೈಡ್ ಇರ್ತೀರಾ? ಜಾಸ್ತಿ ಮೂಡುಬಿದ್ರಲ್ಲಿ ಇರ್ತೇನೆ, ಇಲ್ಲಿ ಡ್ಯೂಟಿಯಲ್ಲಿ ಇರ್ತೇನೆ ಕಂಪನಿಯಲ್ಲಿ. ಅದರಲ್ಲಿ ತಗೊಂಡು ಶೆಡ್ಡಲ್ಲಿ ಹಾಕಿಬಿಟ್ರೆ ಮತ್ತೆ ಶನಿವಾರನೇ ಇರ್ತದೆ, ಸೋಮವಾರ ತಂದು ಇಟ್ಟರೆ ಮತ್ತೆ ಶನಿವಾರನೇ ಮುಟ್ಟೋದು. ಅಷ್ಟು ತನಕ ಅದಲ್ಲೇ ಇರುತ್ತೆ. ಕಂಪನಿ ಎದುರುಗಡೆನೇ ನಂದು ರೂಮ್ ಇರೋದು. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 3 ಸ್ವಲ್ಪ ಹೆಚ್ಚಿಗೆ ಮಾಡಿ ಕೊಡ್ತೇನೆ ಸರ್. 3 ಲಕ್ಷ? 3 ಲಕ್ಷ ಹೇಳ್ತಾ ಇರೋದು, ಹೆಚ್ಚಿಗೆ ಮಾಡಿ ಕೊಡ್ತೇನೆ ನಾನು. ಓಕೆ. ನಂಬರ್ ಇದೆ ಇಲ್ಲ, ಕಾಂಟ್ಯಾಕ್ಟ್ ನಂಬರು? ಹೌದು. ಸರಿ ಸರ್. ಓಕೆ.